ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ವಿಷಯ ಏನಂದರೆ, ಈಗಾಗಲೇ ನಾವು ಹೆಗಡೆ ಗ್ರಾಮದಲ್ಲಿದ್ದೀವಿ. ತಾವು ಇದನ್ನು ನೋಡ್ಬೋದು. ಹೆಗಡೆ ಗ್ರಾಮ ಪಂಚಾಯತಲ್ಲಿ ಹೆಗಡೆಯಲ್ಲಿದ್ದೀವಿ. ಇದು ಏನು ಈ ಮೇಲ್ಸೇತುವೆ ಏನಿದೆ, ಹೆಗಡೆಯಿಂದ ಮಿರ್ಜಾನ್ ಭಾಗಕ್ಕೆ ಒಂದು ರಸ್ತೆ ಕಲ್ಪಿಸಿಕೊಡುವಂಥ ಮೇಲ್ಸೇತುವೆ, ಇದು ಸ್ವಲ್ಪ ಒಂದು ವಿಳಂಬ ಧೋರಣೆ ಆಗ್ತಾ ಇದೆ. ಮತ್ತೇನಂದರೆ ಇದು ಕಾಮಗಾರಿನೂ ಒಂದು ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಮತ್ತು ಯಾವುದೇ ರೀತಿಯಾದಂಥ ಏನು ಹೋದ ವರ್ಷನೇ ಬಿಟ್ಟು ಕೊಡ್ತೆ ಅಂತ ಹೇಳಿದ್ರು ಅವರು. ಈ ವರ್ಷ ಆದರೂ ಕೂಡ ಕೆಲಸ ಮಾಡ್ತಾನೇ ಇದ್ದಾರೆ. ಯಾವ ಥರ ಕೆಲಸ ಮಾಡ್ತಾ ಇದ್ದಾರೋ ನಮಗಂತೂ ಅರ್ಥ ಆಗ್ತಿಲ್ಲ. ಅದು ತಾವು ನೋಡ್ಬೋದು. ಯಾವುದಿತ್ತು ಕಳೆದ ಬಾರಿ ಒಂದು ಮುರಿದು ಬಿದ್ದಿತ್ತಿದೆ. ಒಂದು ಮೇಲ್ಸೇತುವೆ ಏನಾಗಿತ್ತು ಅಂದರೆ ಆ ಕಡೆ ಒಂದು ಮುರಿದು ಬಿದ್ದಿತ್ತು. ಈ ಸರಿನೂ ಕೂಡ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಪರಿಶೀಲನೆಯನ್ನು ಮಾಡಿ ಜನರಿಗೆ ಒಂದು ಹೋಗುವುದಕ್ಕೆ ಎಡೆ ಮಾಡಿಕೊಡಬೇಕು. ಮತ್ತೇನಂತ ಕೇಳಿದರೆ ಇದು ವಿಳಂಬ ಧೋರಣೆ ಆಗ್ತಾ ಇದೆ. ಆದಷ್ಟು ಬೇಗ ಏನೋ ಎಂತೂನಿ ಕಂಪ್ನಿಯವರೇನೋ ಇದು ಟೆಂಡರ್ ತೊಗೊಂಡಿದ್ದಾರೆ. ಅದು ಕೂಡಲೇ ಒಂದು ಕೆಲಸ ಕಾರ್ಯಗಳು ಚುರುಕು ಆಗಬೇಕು. ಯಾಕಂದರೆ ಆಮೇಲೆ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಒಂದು ಮೇಲ್ಸೇತುವೆ ಹೆಗಡೆಯಿಂದ ಮಿರ್ಜಾನ್ ಭಾಗಕ್ಕೆ ಹಾದು ಹೋಗುವಂಥ, ಈಗ ಅಘನಾಶಿನಿ ನದಿಯಿಂದ ಹೆಗಡೆಯಿಂದ ಮಿರ್ಜಾನ್ ಭಾಗಕ್ಕೆ ಹಾದು ಹೋಗುವಂಥ ಇದು ಮೇಲ್ಸೇತುವೆ ಆಗಿರ್ತದೆ. ಅದು ಕೂಡಲೇ ಮತ್ತೆ ಆಗಬೇಕು. ಮತ್ತು ಈಗಾಗಲೇ ಸಣ್ಣ ಪುಟ್ಟ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲಿ ಕೆಲಸ ಆಗ್ತಿದೆಯೋ ನಮ್ಗೆ ಗೊತ್ತಿಲ್ಲ. ಮತ್ತು ಯಾವಾಗ ಇದು ದಾರಿಯನ್ನು ಕಲ್ಪಿಸ್ಕೊಡ್ತಾರೆ ಹೋಗೋದಕ್ಕೆ ರಸ್ತೆ ಮಾರ್ಗವನ್ನು ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗ ಹೆಗಡೆ ಮತ್ತು ಮಿರ್ಜಾನ್ ಭಾಗದವ್ರು ಹೋಗೋರಿಗೆ ಆದಷ್ಟು ಬೇಗ ಈ ಒಂದು ಮೇಲ್ಸೇತುವೆಯನ್ನು ಬಿಟ್ಕೊಡ್ಬೇಕು. ಮತ್ತೇನೆಂದರೆ ಜನರಿಗೆ ಒಂದು ಅನುಕೂಲ ಆಗುವಂತೆ ಇಲ್ಲಿ ಮತ್ತು ಹೆಗಡೆ ಭಾಗದವರಿಗಾಗಿರ್ಬೋದು ಮತ್ತು ಮಿರ್ಜಾನ್ ಭಾಗದವರಿಗಾಗಿರ್ಬೋದು ಈ ಒಂದು ಸೇತುವೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಮತ್ತು ಹತ್ತಿರ ಆಗ್ತದೆ ಅವರಿಗೆ. ಮತ್ತು ಇದು ಅಘನಾಶಿನಿ ನದಿಯಿಂದ ಹಾದು ಹೋಗುವಂಥ ಸೇತುವೆ ಆಗಿರೋದ್ರಿಂದ ಜನರಿಗೆ ಭಾಳ ಒಂದು ಲಾಭದಾಯಕವಾಗಿರೋದ್ರಿಂದ ಆದಷ್ಟು ಬೇಗ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ಬೋದು, ಆಡಳಿತಾರೂಢ ಸರ್ಕಾರ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡಿ ಬಿಟ್ಕೊಡ್ಬೇಕು. ಯಾಕಂದರೆ ಮತ್ತು ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕು. ಇಲ್ಲಾಂದ್ಬಿಟ್ರೆ ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ ನಾವು ತಿಳ್ಕೊಳ್ತೀವಿ.